ನಿಮಗೆ ನೋಟಿಸ್ ಬರುವ ಸಾಧ್ಯತೆ ಇದೆ ಸರ್. ಈಗೆಲ್ಲ ಹಿಂಗಾದ ಪರಿಸ್ಥಿತಿಯಲ್ಲಿ ನೋಟಿಸ್ ಬರುವ ಸಾಧ್ಯತೆ ಹೆಚ್ಚಿದೆ ಅಂತ ನನಗೆ ಅನಿಸ್ತಾ ಇದೆ. ಈಗ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಚುನಾವಣಾ ಆಯೋಗ ಕೇಳಿರ್ತಕ್ಕಂಥ 11 ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ಕೊಡ್ಬೋದು ಅಂತ ಹೇಳ್ತಾ ಇದೆ. ನನ್ನ ಪ್ರಕಾರ ನೀವು 3ಕ್ಕಿಂತ ಹೆಚ್ಚು ಡಾಕ್ಯುಮೆಂಟ್ಸನ್ನು ಇಟ್ಕೊಳ್ಳಿ. ಈಗ 5ನೇ ತಾರೀಕು ಡ್ರಾಫ್ಟ್ ಲಿಸ್ಟ್ ಬರಬೇಕಾಗಿತ್ತು, ಅದು ಇವಾಗ 17ನೇ ತಾರೀಕಿಗೆ ಅದು ಪೋಸ್ಟ್ಪೋನ್ ಆಗಿದೆ. 17ನೇ ತಾರೀಕು ನೀವು ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳಿಕ್ಕೆ 3 ವಿಧಾನ ಇದೆ. ಮೊದಲನೇದು ಬಂದ್ಬಿಟ್ಟು ನೀವು ಎಕ್ಸಿಸ್ಟಿಂಗ್ ವೋಟರ್ ರೋಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಅಂತ ನೋಡಬೇಕಾಗತ್ತೆ. ಎರಡನೇದಾಗಿ ನಿಮಗೆ ನೋಟಿಸ್ ಬರುತ್ತಾ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಬೇಕು. ಬಹುತೇಕ ಹಳ್ಳಿ ಕಡೆಯಲ್ಲಿ ನೋಟಿಸಿಗೆ ಹೆದರ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಾಲದ ನೋಟಿಸ್ ಬಂದಿದೆಯಾ, ಅಥವಾ ಕೆಲವರು ಲಾಯರ್ಗಳು ಏನು ಹೇಳ್ಕೊಟ್ಟಿರ್ತಾರೆ ಅಂದರೆ ನೋಟಿಸ್ ಇಸ್ಕೊಳಕ್ಕೆ ಹೋಗ್ಬಿಡಿ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹಂಗಾಗಿ ಹಳ್ಳಿ ಕಡೆ ನೋಟಿಸ್ ಇಸ್ಕೊಳ್ಳೋದು ಕಷ್ಟ ಇದೆ. ಹಂಗಾಗಿ ನೋಟಿಸ್ ಬಂದರೆ ದಯವಿಟ್ಟು ಅದನ್ನು ಗಮನಿಸಿ ನೋಟಿಸ್ ನೀವು ರಿಸೀವ್ ಮಾಡ್ಕೊಳ್ಳಿ. ಮೂರನೇದು, ನೀವು ತಾಲೂಕು ಕಚೇರಿ, ತಾಲೂಕು ಲೆವೆಲದ ಕಚೇರಿಯಲ್ಲಿ ನೋಟಿಸ್ ಬೋರ್ಡಲ್ಲಿ ನಿಮ್ಮ ಹೆಸರನ್ನು ಹಾಕಿರ್ತಾರೆ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹೆಸರು ನೋಟಿಸಲ್ಲಿ ಬರದೇ ಇದ್ದರೆ ವೆಲ್ ಆ್ಯಂಡ್ ಗುಡ್, ಫೈನ್. ಒಂದೊಂದ್ಸಲ ಚಿಕ್ಕ ಪುಟ್ಟ ಕರೆಕ್ಷನ್ಸ್ ಇದ್ದರೆ BLO ಮತ್ತು EROಗಳು ಮಾಡೋ ಸಾಧ್ಯತೆ ಇದೆ. ಆದರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಲ್ಲಿ ನಿಮ್ಮ ಹೆಸರು ಹೋದರೆ ಭಾಳ ಕಷ್ಟ ಇದೆ. ಹಂಗಾಗಿ ನೀವೀಗ ಡಾಕ್ಯುಮೆಂಟ್ ಮಾಡೋದ್ರ ಕಡೆ ಇವಾಗಿಂದನೇ ಶುರು ಮಾಡ್ಕೊಂಡ್ರೆ ಒಳ್ಳೆಯದು. ಆಮೇಲೆ 30 ದಿನದ ಒಳಗಡೆ ಭಾಳ ಕಷ್ಟ ಆಗುತ್ತೆ. ನೋಡಿ ಸ್ಮಿತಾ, ನಾನು 2 ಪ್ರಶ್ನೆಗಳನ್ನು ನಾನು ನೇರವಾಗಿ ಇದು ಮಾಡ್ತಾ ಇದ್ದೇನೆ. ಒಂದು, ಈಗ ನಾವು ಆಲ್ರೆಡಿ ಬೈ ಜುಲೈ 30th ಒಳಗಡೆ ಮ್ಯಾಪಿಂಗ್ ಆಲ್ರೆಡಿ ಡಿಜಿಟಲ್ ಮ್ಯಾಪಿಂಗ್ ಮುಗಿದಿದೆ. ಆ ಡಿಜಿಟಲ್ ಮ್ಯಾಪಿಂಗ್ ಮುಗಿದಿದೆ ಅಂತಾರೆ ಕರ್ನಾಟಕದಲ್ಲಿ ಪ್ರತಿ ಬೂತ್ ನಲ್ಲಿ ಎಷ್ಟು ಜನ ಡಿಜಿಟಲ್ ಮ್ಯಾಪಿಂಗ್ ಆಗಿಲ್ಲ ಅಂತಕ್ಕಂಥ ಮಾಹಿತಿನ ಚುನಾವಣಾ ಆಯೋಗ ಯಾಕೆ ರಿಲೀಸ್ ಮಾಡ್ತಾ ಇಲ್ಲ? ರಿಲೀಸ್ ಮಾಡಿಲ್ಲ. ಇಟ್ ಇಸ್ ನಾಟ್ ಪಬ್ಲಿಕ್ ರಿಲೀಸ್. ಇಲ್ಲ, ನಾನು ಕೇಳಿದ್ದೇನೆ, ನಾನು ಹೋಗಿದ್ದೇನೆ ಚುನಾವಣಾ ಆಯೋಗಕ್ಕೆ, ನಾನು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇನೆ. ಸ್ಟೇಟೆಡ್ ಬೈ Election Commission. Exactly. It's a continuous process. ಮೂವತ್ತಕ್ಕೆ ಮುಗ್ದಿಲ್ಲ. Official statement ಮೂವತ್ತಕ್ಕೆ ಮುಗ್ದಿಲ್ಲ. ಸರ್ ಕೇಳಿಸ್ಕೊಳ್ಳಿ. ಸಿ, ಇಟ್ ಇಸ್ ಎ ಕಂಟಿನ್ಯೂಸ್ ಪ್ರೋಸೆಸ್. ಏನ್ ಮಾಡ್ತಾ ಇದ್ದಾರೆ ಈಗ ಅವರು, ಏನು ಸರೋವರ ಹೇಳ್ದಾಗೆ, ಯಾರು ಮ್ಯಾಪಿಂಗ್ ಡಿಜಿಟಲಿ ಆಗಿದ್ದಾರೆ ಅವ್ರಿಗೆ ಫಿಲ್ಡ್ ಫಾರ್ಮ್ ಬಂದಿದೆ. ಯಾರಿಗೆ ಡಿಜಿಟಲಿ ಮ್ಯಾಪಿಂಗ್ ಆಗಿಲ್ಲ ಅವ್ರಿಗೆ ಅನ್ಫಿಲ್ಡ್ ಫಾರ್ಮ್ ಬರ್ತದೆ, ಬ್ಲಾಂಕು. ಅದನ್ನ ನೀವು ಫಾರ್ಮ್ 6 ಜೊತೆ ಕೊಡಬೇಕು. ಇವತ್ತು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥ ಯಾಕೆ ಅಂದ್ರೆ, ಇವಾಗ ಎಲ್ಲರೂ ಏನ್ ಹೇಳ್ತಿದ್ರೆ, ನಿಮ್ದು ಡಿಲೀಟ್ ಆದ್ರೆ ಹೊಸದಾಗಿ ಕೊಡಿ, ಹೊಸದಾಗಿ ರಿಲೀಸ್ ಮಾಡಿ ಅಂತ. ಕರ್ನಾಟಕದ ಇನ್ ಕೇಸ್ ಏನಾದ್ರು ಇನ್ನೊಂದು ತಿಂಗಳೊಳಗಡೆ ಏನು ಗ್ರಾಮ ಪಂಚಾಯತಿ BBMP ನಾಳೆನೋ ಇದು ಜಡ್ಜ್ಮೆಂಟ್ ಇದೆ, ಇನ್ ಕೇಸ್ BBMP ಅಥವಾ GBA ಚುನಾವಣೆ ನಡೆದ್ರೆ ಸರಿ ಸುಮಾರು 25 ಲಕ್ಷ ಬೆಂಗಳೂರಿನಲ್ಲಿ ಡಿಲೀಟ್ ಆಗಿದೆ. 25 ಲಕ್ಷದ ಕಥೆಗಳೇನು? 25 ಲಕ್ಷದ ರಾಂಗ್ ಇನ್ಫಾರ್ಮೇಶನ್ ಹೋಗೋದು ಬೇಡ. ಈಗ ಚುನಾವಣೆಗಳು ನಡೆದ್ರೆ ಹಿಂದಿನ ಮತಪಟ್ಟಿಯ ಆಧಾರದ ಮೇಲೆ ಕ್ಲಿಯರ್ ಆಗಿ ಹೇಳಾಗಿದೆ. ಪ್ರಶ್ನೆ ಕೇಳ್ತೀನಿ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಕೋರ್ಟ್ ಹೋದ ಕಥೆ ಏನಾಯ್ತು? ಪಶ್ಚಿಮ ಬಂಗಾಳದಲ್ಲಿ ಅಂದ್ರೆ ಇದು ಕೇವಲ ಸುಳ್ಳು. ಚುನಾವಣಾ ಆಯೋಗ ಕೊಡ್ತಕ್ಕಂಥ ಸುಳ್ಳು. ಸ್ಮಿತಾ, ಮಾಹಿತಿ ಕರೆಕ್ಟ್ ಹೋಗ್ಲಿ ಅನ್ನೋ ಕಾರಣಕ್ಕೆ 5 ಸೆಕೆಂಡ್ ಕೇಳಿಸ್ಕೊಳ್ಳಿ. ಮಾಹಿತಿ ಕರೆಕ್ಟ್ ಆಗಿ ಹೋಗ್ಲಿ ಅನ್ನೋ ಕಾರಣಕ್ಕೆ ಇನ್ನು ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದೀವಿ ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನ. ಕರ್ನಾಟಕದ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ನೀವು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಡಿಬೇಟ್ ಮಾಡ್ಬಿಡ್ತೀವಿ ಪಶ್ಚಿಮ ಬಂಗಾಳ. ಕೈಂಡ್ಲಿ ಡೋಂಟ್ ಬ್ರಿಂಗ್ ಇಟ್ ನೌ. ಪಶ್ಚಿಮ ಬಂಗಾಳದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಪಶ್ಚಿಮ ಬಂಗಾಳದಲ್ಲಿ SIR ಅಲ್ಲಿ ಒಂದು ನಿಮಿಷ ಸರ್, ಪ್ಲೀಸ್ ಒಂದು ನಿಮಿಷ ಕೊಡಿ ಸ್ಮಿತಾ, ಒಂದು ನಿಮಿಷ ಕೊಡಿ. ನಾನು ಮನವಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ನಾನು ಕೇಳ್ತಾ ಇರ್ತಕ್ಕಂಥದ್ದು, ಎಸ್ ಇನ್ ಕೇಸ್ ಡಿಲೀಟ್ ಆಯ್ತು ಅಂತ ಅಂದ್ರೆ ನಮ್ಗೆ ಆಪ್ಷನ್ ಇಲ್ಲ ಅಂತ ಹೇಳ್ತಿದ್ದೀರಿ. ನೀವ್ ಹೇಳ್ತಾ ಇರ್ತಕ್ಕಂಥದ್ದೇನು, ಇನ್ ಕೇಸ್ ಏನಾದ್ರು ಮುಂದಿನ ತಿಂಗಳೊಳಗಡೆ ಚುನಾವಣೆ, ಆಗಸ್ಟ್ 31 ಚುನಾವಣೆ ಆಗ್ಬೇಕು ಅಂತಂದ್ರೆ ಇಂದಿನ ಎಲೆಕ್ಷನ್ ಅಂತ, ಇಂದಿನ ಮತಪಟ್ಟಿ. ಸೊ SIR ಬಂಗಾಳದಲ್ಲೂ ಅದೇ ಆಗಿತ್ತು, 1 ತಿಂಗಳಲ್ಲೇ ಮುಗಿದಿದ್ದು. ಯಾಕೆ ಇಂದಿನ ಮತದಾರರನ್ನು ತೆಗೆದುಕೊಳ್ಳಿಲ್ಲ ಅಂದ್ರೆ ಚುನಾವಣಾ ಆಗ ಕನ್ಫ್ಯೂಸ್ ಮಾಡ್ತಾ ಇದೆ. ಸುಳ್ಳು ಮಾಹಿತಿಯನ್ನ ರಾಜ್ಯದ ಜನತೆಗೆ ಕೊಡೋದು ಬೇಡ. ದಯವಿಟ್ಟು SIR ಮುಗಿದ ಮೇಲೆ ಬಂದ ಮೇಲೆ ಅದು ಕರೆಕ್ಟ್. ನೀವ್ ಹೇಳಿದ್ರಿ, ನಾವು ಕೇಳಿಸ್ಕೊಂಡ್ವಿ. ಇಟ್ನಾಳ್ ಸರ್, ಭಟ್ ಸರ್ ಅದಕ್ಕೆ ಉತ್ತರ ಕೊಡ್ಲಿ. ನೀವು ಹೇಳ್ತಿರೋದು ಕರೆಕ್ಟಾ ಅಂತ ಹೇಳಿ. ಇಟ್ನಾಳ್ ಸರ್ ಫಸ್ಟ್, ಆಮೇಲೆ ಭಟ್ ಸರ್. ಬಂದೆ ಸರ್. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಚರ್ಚೆನ ಮಾಡಿದ್ದೇನೆ. ಅದರ ಬಗ್ಗೆ ನನ್ನ ತಕರಾರು ಕೂಡ ಇದೆ. ಆದರೆ ಇವತ್ತು ನಾವು ಜನರಿಗೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಎಷ್ಟು ಸರಳವಾಗಿ ಭಾಗವಹಿಸಬಹುದು ಅನ್ನೋ ಮಾಹಿತಿಗೆ ಮಾತ್ರ ಸೀಮಿತಗೊಳಿಸಿದ್ರೆ ಅನುಕೂಲ ಜನರಿಗೆ. ಈ ಸದ್ಯಕ್ಕೆ ನಾವು ಈ ರಾಜಕೀಯ ವಿಚಾರಗಳನ್ನು ತಂದಿಟ್ಟು ಇನ್ನೂ ಜನರಲ್ಲಿ ಭಯ ಹುಟ್ಟಿಸೋದಕ್ಕಿಂತ ಹೇಗೆ ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹೇಗೆ ತಮ್ಮ ಮತವನ್ನು ಉಳಿಸ್ಕೊಳ್ಬಹುದು, ಈ ಕೆಲಸ ಹಾಗೆ ನೋಡಿದ್ರೆ ರಾಜಕೀಯ ಪಕ್ಷಗಳೇ ಮಾಡಬೇಕು. ಈಗ ಹೇಳಿದ್ರಲ್ಲ ಇಂಗ್ಲೀಷಲ್ಲಿದೆ, ಅದು ನೋಡೋಕ್ಕಾಗಲ್ಲ. ಹೌದು ಸ್ವಾಮಿ, ಮತದಾರ ನೀವು ಬೇಕು ತಾನೆ ಮಾಡಿ. ಬಿಜೆಪಿಯಿಂದ ಒಂದು ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡಿ, JDS ಒಂದು ಮಾಡಿ, ಕಾಂಗ್ರೆಸ್ ಒಂದು ಮಾಡಿ, ನಿಮ್ಮ ಲೋಗೋ ಹಾಕೊಂಡು ಮಾಡಿ, ಜನಕ್ಕೆ ತಲುಪಿಸಿ.
ನಿಮಗೆ BLAಗಳು ಹೋಗಕ್ಕಾಗ್ತಾ ಇಲ್ಲ, ಅವ್ರ ಕೆಲಸ ಇದೆ ತಾನೇ. ಜನರಿಗೆ ತಲುಪಿಸಿ, ನೀವು ಇದರ ಮಾಹಿತಿಯನ್ನ ಸರಳವಾಗಿ ಸರಳೀಕರಿಸಿ ಯಾವುದೇ ಭಯ ಹುಟ್ಟಿಸದಂಗೆ ತಲುಪಿಸಿ. ನಿಮ್ಮ ಮತಗಳನ್ನ ಕಾಪಾಡ್ಕೊಳ್ಳಿ, ಅದು ಬೇರೆಯವ್ರದಲ್ಲ, ನಿಮ್ಮ ಮತಗಳನ್ನ ಕಾಪಾಡ್ಕೊಳ್ಳಿ. ನೀವು ಎಲ್ಲ ರಾಜಕೀಯ ಪಕ್ಷ ನಿಮ್ಮ ಮತಗಳನ್ನ ಕಾಪಾಡ್ಕೊಳ್ಳಿ, ಅದೇ ಮುಖ್ಯ. ಆಮೇಲೆ ಕೆಲವೊಂದು ಭಯ ಇದಾವಲ್ಲ, 3-2 ಸ್ಟಿಕ್ಕರ್ ಅಂಟಿಸ್ಬಿಟ್ರು ಏನಾಗುತ್ತೆ ಅಂದ್ರೆ, ಒಂದು ಕುಟುಂಬದಲ್ಲಿ 3 ಜನರ ಮತ ಬೇರೆ ಬೇರೆ ಮತಗಟ್ಟೆಗಳಿರ್ತವೆ, 3 ಬೇರೆ ಬೇರೆ BLAಗಳು ಇರ್ತಾರೆ. ಈಗ ಲಲಿತಾ ಅವ್ರು ಹೇಳಿದ್ರಲ್ಲ, ನನ್ನ ವ್ಯಾಪ್ತಿಗೆ ಸುಮಾರು 1,000 ಮತ ಬರ್ತಾವೆ ಅಂದರೆ ಒಂದು ಪಾರ್ಟ್ ಅಂದರೆ ಒಂದು ಮತಗಟ್ಟೆ. ಒಂದು ಸ್ಟೇಷನಲ್ಲಿ, ಅದೇ ಒಂದು ಶಾಲೆಯಲ್ಲಿ ಇನ್ನೊಂದು ಮತಗಟ್ಟೆ ಇರ್ತದೆ, ಅದಕ್ಕೆ ಬೇರೆ BLA ಇರ್ತಾರೆ. ಹೀಗೆ 2-3 ಮತಗಟ್ಟೆಗಳಲ್ಲಿ ಮತ ಇರುವಾಗ ಬೇರೆ ಬೇರೆ BLAಗಳು ಬರ್ತಾರೆ. ಪ್ರತಿಯೊಬ್ಬ BLA ಬಂದಿ ಅಂತ ಸ್ಟಿಕ್ ಅಂಟಿಸ್ಬೇಕಾಗುತ್ತೆ ಅಲ್ಲಿ. ಸರಿ, ಅದ್ರ ಬಗ್ಗೆ ಗಾಬರಿ ಆಗೋ ಅಗತ್ಯ ಇಲ್ಲ. ಈಗ ನೀವೇ ಹೇಳಿ ಉತ್ತರವನ್ನ. ಒಂದೇ ಕುಟುಂಬದಲ್ಲಿ 2 ಪಾರ್ಟ್ಗಳಿಗೆ ಯಾಕೆ ಮಾಡಿದ್ರು ಅಂದ್ರೆ ಹೇಗೆ ಸಾಧ್ಯ? ಅಂದ್ರೆ ಪ್ರಶ್ನೆ ಕೇಳೋಣ. ಇದು ಈ ಪ್ರಶ್ನೆ ವ್ಯಾಲಿಡ್ ನನಗೆ ಗೊತ್ತಿಲ್ಲ, ಬಟ್ ನೀವು ಕೇಳಿದ್ದೀರಿ, ಇಟ್ನಾಳ್ ಸರ್ ಉತ್ತರ ಕೊಡ್ಲಿ. ಈಗ ಫಾರ್ ಎಕ್ಸಾಂಪಲ್ ಭಟ್ ಸರ್ ಇವತ್ತು ಹಿರಿಯರಿದ್ದಾರೆ. ಅವ್ರ ಮತದಾನ ಹಕ್ಕು ಬಂದು ಬಹುಶಃ 21 ಇತ್ತು ಅನ್ಸುತ್ತೆ ಆಗುವ ವಯಸ್ಸು. ಆಗ ಓಟ್ ಆಗ ಒಂದು ಮತಗಟ್ಟೆ ಇರ್ತದೆ. ಅವರ ಮಗ ಒಂದು 20 ವರ್ಷ ಆದ್ಮೇಲೆ ಮತದಾನ ಏಜಿಗೆ ಬರ್ತಾನೆ, ಅವ ಆಡ್ ಆಗ್ತಾನೆ, ಅವನು ಮತಗಟ್ಟೆ ಬೇರೆ ಬರ್ತದೆ. ಇದೇ ಮತಗಟ್ಟೆ ಅರೆ ಯಾಕ ಮತಗಟ್ಟೆ ಫುಲ್ ಆಗಿರ್ತದೆ ರೀ. ಕೇಳಿ ಒಂದ್ ನಿಮಿಷ. ಅಷ್ಟೊತ್ತಿಗೆ ಆ ಪೋಲಿಂಗ್ ಬೂತ್ ಕೆಪಾಸಿಟಿ ಮುಗಿದೋಗಿರ್ತದೆ. ಆ ಇನ್ನೊಂದು ಮತಗಟ್ಟೆ ಹಾಕ್ತಾರೆ. ಇಲ್ಲ ಸರ್, ಫಿಕ್ಸ್ಡ್ ಇಲ್ಲ ಸರ್. ಅಲ್ಲ ರೀ, ಅದು let me answer. 2